ನಾವು ಒಂದು ಒಳ್ಳೆಯ ದಿಕ್ಕಿಗೆ ತಗೊಂಡು ಹೋಗ್ಬೇಕು, ಅವರ ಮೂಲಕ ಸಮಾಜವನ್ನ ಕಟ್ಟಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗಿರ್ತಕ್ಕಂಥ ಈ ಸರ್ಕಾರದ ಮೊದಲನೇ ವೈಫಲ್ಯತೆ ಏನಪ್ಪಾ ಅಂದ್ರೆ, ಬಹುಶಃ ತಾವೆಲ್ಲರೂ ಕೂಡ ನನಗಿಂತ ಚೆನ್ನಾಗಿ ಪತ್ರಿಕೆಗಳನ್ನು ಓದಿರ್ತೀರಿ. ಹೆಬ್ಬಾಳ್ನ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇತ್ತೀಚೆಗೆ ಬಹಳ ವರ್ಷಗಳ ಹಿಂದೆನೆ ಪ್ರಕಟ ಆಗಿರ್ತಕ್ಕಂಥ ಸುದ್ದಿ. ಅದೆಂತದೋ ಫೆನೈಲ್ ತಯಾರಿ ಮಾಡತಕ್ಕಂಥ ಜಾಗದಲ್ಲಿ ಮಾದಕ ವಸ್ತುಗಳು ತಯಾರಿ ಆಗ್ತಾ ಇದೆ. ಮೈಸೂರು ಜಿಲ್ಲೆಯಲ್ಲಿ ಮಾದಕ ವಸ್ತುಗಳು ಅದೆಂತದೋ ಏನಪ್ಪಾ ಫೆನೈಲ್ ತಯಾರಿ ಮಾಡ್ತೀವಿ ಅಂತ. ಇದನ್ನ ನಮ್ಮ ಕರ್ನಾಟಕ ರಾಜ್ಯದ ಗುಪ್ತಚರ ಇಲಾಖೆ ಕಂಡಿಡತಕ್ಕಂಥದ್ದಲ್ಲ. ಗುಜರಾತ್ ಮತ್ತೆ ಮಹಾರಾಷ್ಟ್ರದಿಂದ ಒಂದು ಈ ಡ್ರಗ್ ರ್ಯಾಕೆಟ್ ನ ಒಂದು ಕಾರ್ಯಾಚರಣೆಯನ್ನ ಮೈಸೂರು ಜಿಲ್ಲೆಯವರು ಮಾಡ್ತಾರೆ. ಅವ್ರ ಮೂಲಕ ಬಂದಂತ ಮಾಹಿತಿ ಕೇಂದ್ರದ ಎನ್ಸಿಬಿ ತಂಡ ಏನಿದೆ ಅವರು ಕೊಟ್ಟಿರ್ತಕ್ಕಂಥ ಒಂದು ಸ್ಪಷ್ಟ ಮಾಹಿತಿ, ಹೆಚ್ಚು ಕಮ್ಮಿ 380 ಕೋಟಿಯಿಂದ 400 ಕೋಟಿವರೆಗೂ ಡ್ರಗ್ಸ್ ಪತ್ತೆ ಆಗಿರ್ತಕ್ಕಂಥದ್ದು ಮೈಸೂರು ಜಿಲ್ಲೆಯಲ್ಲಿ. ಮತ್ತೊಂದು ಕಡೆ ಮೈಸೂರಿನ ರಿಂಗ್ ರೋಡ್ ನಲ್ಲೂ ಕೂಡ ಮತ್ತೆ ಮಹಾರಾಷ್ಟ್ರದ ಪೊಲೀಸ್ ಅವರು ಬಂದು ಇಲ್ಲಿಯವರೆಗೂ ಕಾರ್ಯಾಚರಣೆಯನ್ನ ಮಾಡಿ ಸುಮಾರು 187 ಕೆಜಿ ಡ್ರಗ್ಸ್ ಅನ್ನ ಪತ್ತೆ ಮಾಡಿರ್ತಕ್ಕಂಥದ್ದು. ಇಷ್ಟೆಲ್ಲ ಆಗ್ಬೇಕಾದ್ರೆ ಕರ್ನಾಟಕ ಸರ್ಕಾರದ ಗುಪ್ತಚರ ಇಲಾಖೆ ಏನ್ ಮಾಡ್ತಾ ಇತ್ತಪ್ಪ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾವು ಪ್ರಶ್ನೆ ಮಾಡಬೇಕಾ ಬೇಡವಾ? ನೀವು ಸರ್ಕಾರಕ್ಕೆ ಕೇಳಿದ್ರೆ ನಮಗೆ ಗೊತ್ತಿಲ್ಲ ಅಂತಾರೆ. ಸರ್ಕಾರದಲ್ಲಿ ಇರ್ತಕ್ಕಂಥ ಗೃಹ ಮಂತ್ರಿಗಳಿಗೆ ಕೇಳಿದ್ರೆ ಅವ್ರಿಗೆ ಬಹಳ ತಲೆಯಲ್ಲಿ ಹುಟ್ಟತಕ್ಕ ಮೊದಲನೇ ಪದವೇ ನನಗೆ ಗೊತ್ತಿಲ್ಲ ಅಂತ. ಈ ರೀತಿ ಇವತ್ತು ಮೈಸೂರು ನಗರ ಸಂಪೂರ್ಣವಾಗಿ ಮೈಸೂರು ನಗರದ ಸಂಸ್ಕೃತಿ ಇವತ್ತು ನಶಿಸಿ ಹೋಗ್ತಾ ಇದೆ.